ಬಸವಾದಿ ಪ್ರಮಥರಿಗೆ ಭಕ್ತಿಯಿಂದ ನಮಿಸಿ ಬೀಳೂರಿನ ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶ್ರೀಗಳವರ ಪರಮ ಪವಿತ್ರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ ಖೋಜಾನವಾಡಿಯ ಆರಾಧ್ಯ ದೈವ ಗ್ರಾಮ ದೈವ ನಂದೀಶ್ವರನ ದಿವ್ಯ ಗದ್ದುಗೆಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಗಳನ್ನು ಭಕ್ತಿಯಿಂದ ಸ್ಮರಿಸಿ ಇಲ್ಲಿ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದ ನಿಮಿತ್ತವಾಗಿ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಮನುಷ್ಯ ತನ್ನ ಜೀವಮಾನದ ಅವಧಿಯಲ್ಲಿ ಒಳ್ಳೆಯ ಸಂಗತಿಗಳನ್ನು ಕಲಿತಾ ಹೋಗಬೇಕು. ಎಷ್ಟು ಒಳ್ಳೆಯ ಗುಣಗಳನ್ನು ಕಲಿತಾನಲ್ಲ ಅಷ್ಟು ದೈವತ್ವಕ್ಕೆ ಏರ್ತಾನೆ. ಮನುಷ್ಯನೇನಾಗ್ತಾನೆ? ದೇವರಾಗ್ತಾನೆ. ಕೆಟ್ಟ ಗುಣಗಳನ್ನು ಕಲಿತಾ ಕೆಟ್ಟ ಸಂಗತಿಗಳನ್ನು ಕಲಿತಾ ಅಂದ್ರೆ ರಾಕ್ಷಸನಾಗ್ತಾನೆ. ಸಾಮಾನ್ಯ ವ್ಯವಹಾರ ಮಾಡಿದ ಅಂದ್ರೆ ಮನುಷ್ಯಾಗೆ ಉಳಿತಾನೆ. ಮೂರು, ಒಬ್ಬ ಮನುಷ್ಯ ದೇವರೂ ಆಗಬಹುದು, ಒಬ್ಬ ಮನುಷ್ಯ ರಾಕ್ಷಸನೂ ಆಗಬಹುದು, ಒಬ್ಬ ಮನುಷ್ಯ ಮನುಷ್ಯನಾಗಿಯೂ ಬದುಕಬಹುದು. ಪ್ರಾಣಿಗಳಿಗೆ ಮೂರು ರೀತಿಯ ಅವಕಾಶ ಇಲ್ಲ, ಅವು ಬರೀ ಪ್ರಾಣಿಗಳಾಗೇ ಬದುಕ್ತಾವೆ. ಆದರೆ ಮನುಷ್ಯ ಮಾತ್ರ ಹಾಗಲ್ಲ. ಇವನು ಮನಸ್ಸು ಮಾಡಿದ ಅಂದ್ರೆ ದಿನಂಪ್ರತಿಯಾಗಿ ತನ್ನಲ್ಲಿರುವ ಅವಗುಣಗಳನ್ನು ಕಳೆದುಕೊಳ್ತಾ ಹೋದ ಅಂದ್ರೆ ಮಹಾದೇವನಾಗಿ ಜಗತ್ತಿನಲ್ಲಿ ಪೂಜನೀಯನಾಗ್ತಾನೆ. ಆದರೆ ಅವಗುಣಗಳನ್ನು ರೂಢಿಸ್ತಾ ಹೋದ ಅಂದ್ರೆ ಸುಳ್ಳು ಹೇಳುವುದು, ಕಳ್ಳತನ ಮಾಡುವುದು, ಹಿಂಸೆಯನ್ನು ಮಾಡುವುದು, ನಿಂದೆಯನ್ನು ಮಾಡುವುದು, ಜಗಳ ಮಾಡುವುದು, ಸಮಾಜವನ್ನು ಒಡೆಯುವುದು, ದೇಶದ ಧರ್ಮ ಸಂಸ್ಕೃತಿಗಳ ಮೇಲೆ ಅನ್ಯಾಯವನ್ನು ಮಾಡುವಂಥ ಮನುಷ್ಯ ಹಾಳಾಗುತ್ತಾನೆ. ಅವನು ರಾಕ್ಷಸನಾಗಿ ಪರಿವರ್ತನೆಯಾಗುತ್ತಾನೆ. ಅದಕ್ಕೆ ನಮ್ಮ ಜೀವನದ ಉದ್ದೇಶ ಏನಪ್ಪ? ನೀವೆಲ್ಲ ಮಕ್ಕಳಿಗೆ ಏನೇನಂತ ಹೆಸರಿಟ್ಟರಿ? ರಾಮ ಅಂತ ಹೆಸರಿಟ್ಟರಿ, ರಾವಣ ಅಂತ ಹೆಸರಿಟ್ಟಿಲ್ಲ. ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ್ ಅಂತ ಹೆಸರಿಟ್ಟರು. ದುರ್ಯೋಧನ, ದುಶ್ಯಾಸನ, ಶಕುನಿ ಅಂತ ಹೆಸರಿಟ್ಟಿಲ್ಲ. ಅಕ್ಕ ಮಹಾದೇವಿ, ಪಾರ್ವತಿ, ಗಂಗಾ, ಸೀತಾ ಅಂತ ಹೆಸರಿಟ್ಟರಿ. ಹಿಡಿಂಬೆ, ಶೂರ್ಪನಖ ಅಂತ ಹೆಸರಿಟ್ಟರೆ. ಅದಕ್ಕೆ ನೀವೆಲ್ಲರೂ, ನಾವೆಲ್ಲರೂ, ಜಗತ್ತೆಲ್ಲವೂ ಬಯಸುವುದೇನನ್ನ ಅಂತ ಕೇಳಿದ್ರೆ ನಾವು ದೇವರಾಗಬೇಕು, ಒಳ್ಳೆಯವರಾಗಬೇಕು ಅಂತ ಬಯಸೋದು. ನಾವು ಮಹಾತ್ಮರಾಗಬೇಕಂತ ಬಯಸುವುದು. ಆದರೆ ಬರೀ ಬಯಸಿದ ಮಾತ್ರಕ್ಕೆ ಏನೂ ಆಗುವುದಿಲ್ಲ. ನಾವು ಸುಧಾರಣೆ ಮಾಡ್ಕೋತ ಹೋಗಬೇಕಾಗ್ತೈತಿ. ಹೊಲದಾಗ ಚಲೋ ಬೆಳೆ ಬರಬೇಕಂದ್ರೆ ಕಂಟಿ ಬೆಳೆಬಾರದು, ಕಲ್ಲಿರಬಾರದು. ಆ ಬಳಿಕ ಭೂಮಿ ಏರ ಎಳುವ ಇರಬಾರದು, ಭೂಮಿ ಸಮಾನಾಂತರವಾಗಿರಬೇಕು. ಕಲ್ಲ ಮುಳ್ಳ ಏನೂ ಇರಲಾರ್ದಂಗ, ಕಂಟಿ ಬೆಳೆಯಲಾರ್ದಂಗ, ಕಸ ಬೆಳೆಯಲಾರ್ದಂಗ ಬರೇ ಚಲೋ ಬೆಳೆ ಅಟ್ಟ ಬೆಳೆಸಿದ್ದೀವಿ ಅಂದ್ರೆ ನಮಗೆ ಒಳ್ಳೆಯ ಒಕ್ಕಲಿಗರು ಅಂತ ಕರೀತಾರೆ. ಒಳ್ಳೆಯ ಒಕ್ಕಲಿಗರಾಗಬೇಕಂದ್ರೆ ಚಲೋ ತಂಗಿ ಭೂಮಿಯಾಗ ಬೆಳೆಸುವುದನ್ನು ಕಲಿಬೇಕು. ಹಂಗೆ ನಾವು ದೇವರಾಗಬೇಕಾದ್ರೆ, ನಾವು ದೈವತ್ವದ ಸ್ಥಿತಿಗೆ ಏರಬೇಕಾದ್ರೆ ಏನು ಮಾಡಬೇಕು? ನಮ್ಮನ್ನು ನಾವು ಸುಧಾರಣೆ ಮಾಡ್ಕೋತ ಹೋಗ್ಬೇಕು. ನಾವು ತಿಳ್ಕೊಂಡಿರ್ತೀವಿ ಈಗ ನಾವು ಬಹಳ ಭಾರಿ ಇದ್ದೀವಿ, ಊರಾಗ ನಮಗೆ ಎಲ್ಲರೂ ಚಲೋನ ಅಂತಾರ ನಾವು ತಿಳ್ಕೊಂಡಿರ್ತೀವಿ. ಆದರೆ ನಾವು ದೇಹ ಬಿಟ್ಟ ನಂತರ ಊರಾಗ ಜನ ಏನು ಮಾತಾಡ್ತಾರಲ್ಲ ಅದು ನಮ್ಮ ನಿಜವಾದ ಸ್ವರೂಪ, ನಿಜವಾದ ವ್ಯಕ್ತಿತ್ವ. ಜನ ನಮ್ಮ ಮುಂದೇನು ಮಾತಾಡ್ತಾರೆ ಅದು ಖರೆ ಅಲ್ಲ, ಅದು ಸುಮ್ಮನೆ ನಾಟಕ ಮಾತಾಡ್ತಿರ್ತಾರವು. ಇನ್ನು ಹೆಂಗೆ ಕೆಟ್ಟದಾನಂತ ಹೇಳೋದು? ಬೆಕ್ಕದಂಗೆ ತುಡುಗು ಮಾಡ್ತಿದ್ರು ಸತ್ಯ ಹರಿಶ್ಚಂದ್ರ ಇದ್ದಂಗಪ್ಪ ಅಂತ ಹೇಳ್ತಾರೆ.
ಯಾರೂ ವೇದಿಕೆ ಮೇಲೆ ಕುಣಿಸಿ ಮನೆಗೆ ಬಂದ ಅತಿಥಿಗಳಿಗಾಗಲಿ ಊರಾಗಲಿ ಮುಂದೆ ಯಾರೂ ಹೇಳಂಗಿಲ್ಲ, ಇವು ತುಡುಗದಾನಂತ ಹೇಳಂಗಿಲ್ಲ, ಇವ ಕೆಟ್ಟ ಮನುಷ್ಯ ಅದಾನಂತ ಹೇಳಂಗಿಲ್ಲ. ಯಾಕೆ ಅಂದ್ರೆ ಎಲ್ಲಿ ಸುಮ್ಮ ಅಂತ ಹೇಳೋದಿಲ್ಲ. ಆದ್ರೆ ಆ ವ್ಯಕ್ತಿ ಇರಲಾರ್ದಾಗ ಜನ ಏನು ಮಾತಾಡ್ತಿರ್ತಾರಲ್ಲ, ಅದು ಖರೆ ಖರೆ ಅವನ ಸ್ವಭಾವ, ಅವನ ವ್ಯಕ್ತಿತ್ವ, ಅವನ ಗುಣ. ಅದಕ್ಕೆ ನಾವು ನಮ್ಮ ಹಿಂದೆ ಭಾಳ ಚಲೋ ಇರಬೇಕು. ನಮ್ಮ ಮುಂದೆ ಎಲ್ಲರೂ ನಮಗೆ ಚಲೋನ ಅಂತಾರೆ. ಏನು ರಾಮ್ ಇದ್ದಂಗೆ ಅಂಥೇಳಿ ಕರೀತಾರೆ. ಖರೇನ ರಾಮದೇವನ್ ಅಂಥೇಳಿ ನಮಗೆ ಗೊತ್ತಿರ್ಬೇಕು. ನಮ್ಮಲ್ಲಿ ಏನೇನು ಅವಗುಣ ಇರ್ತಾವೆ, ಚಲೋ ಗುಣ ಇರ್ತಾವೆ, ನಮಗಷ್ಟ ಗೊತ್ತಿರುತ್ತೆ. ನಾವು ನಮ್ಮ ಒಳಗೆ ಏನೈತಲ್ಲ ಅದನ್ನು ನಾವು ತಿದ್ದುಕೊಳ್ಳೋ ಪ್ರಯತ್ನ ಮಾಡಬೇಕು. ಮನಃಶಾಸ್ತ್ರದಲ್ಲಿ ಹೇಳ್ತಾರೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮನಸ್ಸು ಹೆಂಗದಾವ ನಮ್ಮ ಅಂದ್ರೆ, ಕರಿ ಮನಸ್ಸು ಒಂದೈತಿ, ಬಿಳಿ ಮನಸ್ಸು ಒಂದೈತಿ. ಮನಸ್ಸು ಶರೀರ ಅಲ್ಲ, ಮತ್ತು ಶರೀರ ಏನು ಬಿಡ್ರಿ ದೇವ್ರು ಹೆಂಗೆ ಕೊಟ್ಟಂಗಿರ್ತೈತಿ. ಮನಸ್ಸು ಕೆಲವೊಬ್ಬರ ಮನಸ್ಸ ಕಪ್ಪದಾವು, ಕೆಲವೊಬ್ಬರ ಮನಸ್ಸ ಬೆಳ್ಳಗದಾವ, ಇನ್ನು ಕೆಲವೊಬ್ಬರ ಮನಸ್ಸು ಅರ್ಧ ಕಪ್ಪದಾವು ಅರ್ಧ ಬೆಳ್ಳಗದಾವ. ಇದು ಹೆಂಗೆ ಗುರುತು ಹಿಡಿದ್ರಿ? ಮ್ಯಾಲ ಭಾಳ ಚಂದ ಮಾತಾಡಿ ಸಿಕ್ಕಂದ್ರೆ ನೋಡೋನು ಅಂತ ಒಳಗಿಂದೊಳಗೆ ಅಂತಿದ್ರಂದ್ರೆ ಕಪ್ಪು ಮನಸ್ಸಿನವ್ರು ಅಂತೇವ್ರು. ಮ್ಯಾಲೇನು ನೋಡ್ಬೇಕು, ಬಾಯಾಗ ಬೆಲ್ಲ ಒಳಗೆ ಸುಣ್ಣ. ಬಾಯಾಗ ಅಷ್ಟ ಬೆಲ್ಲ, ಏನು ರೀ ಬರ್ರಿ ಹೋಗ್ರಿ, ನೀವು ಇರಲಿಲ್ಲ ಅಂದ್ರೆ ನಮ್ಮದೇನೈತ್ರಿ ಅತ್ತ ಬಾಯಾಗ ಅಷ್ಟ ಮಾತಾಡೋದು. ಮನಸ್ಸಿನಾಗ ಯಾವಾಗ ಇವ ಸತ್ತು ಹೊಕ್ಕಾನ, ಯಾವಾಗ ನನಗೆ ಈ ಅಧಿಕಾರ ಸಿಗುತ್ತೈತಿ ಅತ್ತ ಮನಸ್ಸಿನಾಗ. ಗೌಡ್ರ ನೀವ ಈ ಊರು ಆಳ್ಬೇಕು ಅಂತ ಅವ್ರ ಮುಂದೆ ಹೇಳೋದು. ಈ ಗೌಡ ಸಾಯ್ತಕ್ಕ ನನಗೆ ಚೇರ್ಮನ್ಕ್ಕೆ ಸಿಗಂಗಿಲ್ಲ ಅತ್ತ ಒಳಗೆ. ಇದೇನಪ್ಪ? ಕಪ್ಪು ಮನಸ್ಸು. ಆದ್ದರಿಂದ ನಾವು ಇದನ್ನೆಲ್ಲ ತಿದ್ದುಕೋತ ಹೋಗ್ಬೇಕು. ನಮ್ಮ ಒಳಗೆ ನಾವು ನೋಡುವುದನ್ನು ಕಲಿಬೇಕು. ನಾವೆಲ್ಲ ಕಲ್ತಿದ್ದೀವಿ. ಏನು ಕಲ್ತಿದ್ದೀವಿ? ಕನ್ನಡಿ ಮುಂದೆ ನಿಂತು ಮುಖ ತಿದ್ದುಕೊಳ್ಳೋದು ಅಷ್ಟು ಕಲ್ತಿದ್ದೀವಿ ಎಲ್ಲರೂ. ಎಲ್ರಿ ಹೊರಗೆ ಹೋಗೋದಿತ್ತಂದ್ರೆ ಹೆಂಗರೆ ಕೂದಲ ಹಿಕ್ಕೊಳ್ಳಾರ್ದ, ಮಾಡಲಾರ್ದ, ಹಣಿಗೇನು ಹಚ್ಕೊಳ್ಳಾರ್ದ, ಹೆಂಗೆ ಮುಂಜಾನೆ ಹಾಸಿಗೆಂದು ಹೇಳ್ತೀರಿ ಹಂಗೆ ಬರ್ತೀರೇನಿಲ್ಲ? ಏನಿಲ್ಲ. ಎಲ್ಲೇ ಹೊರಗೆ ಹೋಗೋದಾಗಿತ್ತಂದ್ರೂ ಮುಖ ತಕ್ಕೊಂಡು ಮಾಡಿ ಒಂದು ಬಿಟ್ಟು 2 ಸಲ ಮುಖ ನೋಡ್ತೀರಿ. ಮತ್ತು ಹೆಂಗರೆ ಇತ್ತಂದ್ರೆ ಅಪಮಾನ ಆಕ್ಕದ ಸಮಾಜದಾಗ ಅಂತ ಹೇಳಿ ಎಲ್ಲ ಬರೋಬ್ಬರಿ ಇತ್ತಂದ್ರೆ ಅಟ್ಟ ಹೊರಗೆ. ಮತ್ತು ಈಗ ಸಿಟಿ ಕಡೆ ಅದು ಹೋದ್ರಿ ಅಂದ್ರೆ ಮುಗಿದ ಹೋತು. ಅವರು ಬ್ಯೂಟಿ ಪಾರ್ಲರ್ಗೆ ಹೋಗಿ ಎಲ್ಲ ಬರೋಬ್ಬರಿ ಎಲ್ಲ ಇದು ಕಪ್ಪು ಮುಖ ಇದ್ದರೂ ಬೆಳ್ಳಗೆ ಮಾಡ್ತಾರೆ ಅವರು. ಏನು ತೊಗೊಂಡು ಪೇಸ್ಟ್ ಹಚ್ಚಿಬಿಡ್ತಾರೆ ಮುಖದ ತುಂಬ, ಅದೇ ಬ್ಯೂಟಿ ಪಾರ್ಲರ್. ಮತ್ತೇನೆ ಇಟ್ಟೆಲ್ಲ ಮಾಡಿ ಹೊರಗೆ ಬಂದು ಎಷ್ಟು ಸುಂದರದನ್ನು ಅತ್ತ ಜಗತ್ತಿಗೆ ತೋರಿಸ್ತಾರೆ. ಮನಸ್ಸು ಕೆಟ್ಟ ಕೊಳಕಿರ್ತೈತಿ. ಇಂಥವ್ರನ್ನ ತೊಗೊಂಡು ಏನು ಮಾಡೋದು? ಮ್ಯಾಲ ಸುಂದರ ಇದ್ದಂತಹ ಮನುಷ್ಯರು ಅದು ದೈವ ಸೃಷ್ಟಿ. ಆದ್ರೆ ನಮ್ಮನ್ನು ನಾವು ತಿದ್ದುಕೊಳ್ಳದೆ ಕೆಟ್ಟ ರಾಕ್ಷಸಿ ಗುಣಗಳಿದ್ದವು ಅಂದ್ರೆ ನಮಗೆ ಹೆಂಗೆ ಮನುಷ್ಯರು ಅಂತ ಕರಿಬೇಕು? ಮ್ಯಾಲಟ್ಟ ಚಲೋ ಇದೀವಿ ನೋಡ್ಲಕ್ಕೆ. ಅವು ಹುಡುಗರು ಹತ್ತಿರ್ತಾವೆ, ಸಣ್ಣ ಹುಡುಗರು ಸ್ವಲ್ಪ ತಿಳುವಳಿಕೆ ಬಂದ ಬಳಿಕ ಹಿಂಗ್ಯಾಕೆ ಮಾತಾಡ್ತಾನೆ ನಮ್ಮ ಅಪ್ಪ ಅವ್ವ? ಹೊರಗೆ ಮಂದಿ ಬಂದಾಗ ಒಂದು ರೀತಿ ಮಾತಾಡ್ತಾರೋ, ಮಂದಿ ಹೋದ ಬಳಿಕ ಒಂದು ರೀತಿ ಮಾತಾಡ್ತಾರೋ. ಅವು ಕನ್ಫ್ಯೂಸ್ ಆಕ್ಕೈತೆ ಹುಡುಗರಿಗೆ. ಇದು ಏನರೇ ಮಾಡ್ಲತ್ತಾರೆ ಇವರು. ಅವ್ರು ಬಂದಾಗ ಹೇಳಿದರು, ಸಾಲ ಕೇಳೋರ್ಗೆ ಬಂದಾಗ ಮನ್ಯಾಗ ರೊಕ್ಕ ಇಲ್ಲ ಅಂತ ಹೇಳಿದರು. ಅವ್ರು ಹೋದ ಬಳಿಕ ರೊಕ್ಕ ಎಣಸ್ಕೋತ ಕೂತಿರ್ತಾರೆ ಮನ್ಯಾಗ. ಅವು ಹುಡುಗರಿಗೆ ಗಲಿಬಿಲಿ ಆಗಿಬಿಡ್ತೈತಿ. ಅದಕ್ಕೆ ನಾವು ಏನಾಗಬೇಕು ಅಂದ್ರೆ ಹೊರಗ ಒಳಗ ಒಂದಾಗಿ ಹೋದೆವಂದ್ರೆ ಇಂದ ನಾವು ದೇವರಾದಂಗೆ, ಇಂದ ಮುಕ್ತರಾದಂಗೆ ಅಂತ ಹೇಳ್ತಾರೆ. ಇಟ್ಟೈತೆ ಅಧ್ಯಾತ್ಮ ಅಂದರೆ ಏನು ಭಾಳ ಬೇರೆ ಭಾಳ ಕಠಿಣ ಐತಿ ಹಿಂಗೇನಲ್ಲ. ಹೌದಪ್ಪ, ಧರ್ಮದ ಮಾರ್ಗ ಭಾಳ ಕಠಿಣ ಐತಿ, ಸಂತ ಮಹಾತ್ಮರು ಭಾಳ ಕಠಿಣ ದಾರಿ ಒಳಗೆ ನಡೆದಾರತ್ ಹಿಂಗೇನಲ್ಲ. ಏನೈತಿಪ್ಪ ಅದರದು?
ಹೊರಗ ಒಳಗ ಒಂದಾಗಿ ನಡಿಬೇಕು. ಹೊರಗೇನು ಮಾತಾಡ್ತೀವಲ್ಲ ಹಂಗೆ ನಮ್ಮ ಮನಸ್ಸಿರ್ಬೇಕು. ನಮ್ಮ ಮನಸ್ಸು ಹಂಗಿರ್ತೈತ್ಲ ಹಂಗೆ ನಮ್ಮ ಮಾತಾ ನಮ್ಮ ಕೃತಿ ಇರಬೇಕು. ಆವಾಗ ನಾವೇನಾಗ್ತೀವಿ? ಮಹಾತ್ಮರಾಗ್ತೀವಿ. ಚಿತ್ತೇ ವಾಚಿ ಕ್ರಿಯಾಯಾಂ ಚ ಸಾಧೂನಾಂ ಏಕರೂಪತಾ. ಯಥಾ ಚಿತ್ತಂ ತಥಾ ವಾಚಃ ಯಥಾ ವಾಚಸ್ತಥಾ ಕ್ರಿಯಾಃ. ಚಿತ್ತೇ ವಾಚಿ ಕ್ರಿಯಾಯಾಂ ಚ ಸಾಧೂನಾಂ ಏಕರೂಪತಾ. ಇದನ್ನು ನಾವು ಕಲಿಬೇಕಾಗಿತ್ತು. ಧರ್ಮದ ಸಂಸ್ಕಾರ ಕಲಿಯುವುದು, ಅಧ್ಯಾತ್ಮವನ್ನು ತಿಳ್ಕೊಳ್ಳುವುದು, ಸತ್ಸಂಗಕ್ಕೆ ಬರುವುದು, ಗುರುಗಳಿಗೆ ಶರಣಾಗತರಾಗುವುದು, ಪರಮಾತ್ಮನ ಭಕ್ತಿಯನ್ನು ಮಾಡುವುದು, ಇದೆಲ್ಲದರ ತಾತ್ಪರ್ಯ ಏನು ಅಂದ್ರೆ ಮನಸ್ಸ ಮಾತ ಕೆಲಸ ಇವು ಮೂರೂ ಒಂದಾದು ಅಂದ್ರೆ ಆವಾಗ ಅವನಿಗೆ ಮಹಾತ್ಮ ಅಂತ ಕರೀತಾರೆ. ಅವನನ್ನು ಈ ಜಗತ್ತು ಪೂಜಿಸ್ತದೆ, ಅವನನ್ನು ಆದರ್ಶ ಅಂತ ತಿಳ್ಕೋತೈತಿ, ಅವನಿಗೆ ಶ್ರೇಷ್ಠ ಅನ್ನುವ ಅಭಿಧಾನವನ್ನು ಕೊಡ್ತದ. ಜಗತ್ತಿನಲ್ಲಿ ಅವನಿಗೆ ಅತ್ಯಂತ ದೊಡ್ಡ ಗೌರವದ ಸ್ಥಾನವನ್ನು ಕೊಟ್ಟಾರ. ಯಾರಿಗೆ? ಮನಸ್ಸ ಮಾತ ಕೆಲಸ ಇವು ಮೂರು ಒಂದೇ ಇರಬೇಕು. ನಮ್ಮ ಏನಾಗ್ಯಾವು? ಮನಸ್ಸಿನಾಗ ಒಂದು ಬೇರೆನೇ ಐತಿ, ಮಾತಿನಾಗ ಒಂದು ಬೇರೆ ಬರ್ತೈತಿ. ಮಾತಿನಾಗ ಬಂದದ್ದು ಕೆಲಸದಾಗ ಬರಂಗಿಲ್ಲ. ಈಗ ಎಲೆಕ್ಷನ್ದಾಗ ರಾಜಕೀಯದವ್ರು ಭಾಳ ಚಂದ ಹೇಳ್ತಾರೆ, ಅವರೊಟ್ಟು ಚಂದ ಯಾರಿಗೆ ಮಾತಾಡ್ಲಿಕ್ಕೆ ಬರಂಗಿಲ್ಲ. ಅವರು ಕೈ ಮುಗಿದು ಹೇಳ್ತಾರೆ, ನಿಮ್ಮೂರಿಗೆ ಓಟ್ ಕೇಳಕ್ಕೆ ಬಂದಿರ್ತಾರಲ್ಲ ಅವಾಗ ಹೇಳ್ತಾರೆ ಏನಂಥೇಳಿ, ಇನ್ನು 5 ವರ್ಷದಾಗ ಕೋಜಾನವಾಡಿ ಒಳಗೆ ಒಟ್ಟು ಬಡವರ ಇರಂಗಿಲ್ಲ, ಬಡತನ ಅನ್ನೋದು ಒಟ್ಟು ಕಿತ್ತು ಹೋಗೋದು ಹೋದು ಹೊಳಿಗೆ ಹೋಗೋದು ಬಿಡೋನು, ಇಲ್ಲೆಲ್ಲರೂ ಶ್ರೀಮಂತರಾಗ್ತೀರಿ, 100% ನೀರಾವರಿ ಮಾಡ್ತೀವಿ, ಕರೆಂಟ್ ತರ್ತೀವಿ, ಶಾಲೆ ತರ್ತೀವಿ, ರೋಡ್ ಮಾಡ್ತೀವಿ, ದವಾಖಾನೆ ಕಟ್ಟಿಸ್ತೀವಿ. ಆ ಬಳಿಕ ನೀವು ಇನ್ನೂ ಏನೇನು ಹೇಳೋರಿದ್ರಲ್ಲ ಎಲ್ಲ ಹೇಳ್ರಿ, ಎಲ್ಲ ಮಾಡೋನು. ನೀವು ನಮಗೇನು ಮಾಡಬೇಕು? ಅಧಿಕಾರ ಕೊಡ್ಬೇಕು. ಸತ್ತ ನಮ್ಮ ಕೈಯಾಗ ಕೊಟ್ರಿ ಅಂದ್ರೆ ಎಲ್ಲ ಮಾಡ್ಲಿಕ್ಕಾಕತಿ. ನಮ್ಮ ಕೈಯಾಗ ಅಧಿಕಾರ ಇಲ್ಲ ಅಂದ್ರೆ ಮಾಡೋದೇನೈತಪ್ಪ ಅಂತ ಹೇಳ್ತಾರೆ. ಅಧಿಕಾರ ಏನು ಕೊಡ್ತೀರಿ ನೀವು, ಮತ್ತು 5 ವರ್ಷ ಆದ ಬಳಿಕ ನಿಮ್ಮ ಕಡೆ ಬರ್ತಾರೆ ಅವರು. ಅಂದ್ರೆ ಮಾತಾಡ್ಯಾರ ಒಂದು ಏನಂತ ಮಾತಾಡ್ಯಾರ, ಈ ದೇಶದಲ್ಲಿ 75-80 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದ. ಎಲ್ಲರೂ ಹೇಳ್ಕೊತ ಬಂದಾರ ಏನಂಥೇಳಿ ರಾಜಕೀಯದವರು, ಈ ದೇಶದಿಂದ ಬಡತನವನ್ನು ನಿರ್ಮೂಲನ ಮಾಡ್ತೀವಿ, ಗರೀಬಿಯನ್ನು ಓಡಿಸ್ತೀವಿ, ಶಿಕ್ಷಣವನ್ನು ಬೆಳೆಸ್ತೀವಿ, ರೋಗಿಗಳಿರ್ಲಾರ್ದಂಗೆ ಮಾಡ್ತೀವಿ, ರೋಡ್ಗಳನ್ನು ಚಲೋ ಮಾಡ್ತೀವಿ. ನೋಡ್ರಲ್ಲ, ರೋಡ್ 75 ವರ್ಷ ಆದ ದೇಶಕ್ಕೆ ಹೆಂಗದಾವೆ. ಇಲ್ಲಿ ಜತ್ತಿ ತಾಲೂಕಿನಾಗ ರೋಡುಗಳು ಮತ್ತು ಬೇರೆ ಬೇರೆ ತಾಲೂಕಿನಾಗ ರೋಡುಗಳು ಹೆಂಗದಾವೆ. ಇಟ್ಟಿವರು ಓಡ್ಸಾವರ ಇದ್ರು ಅಂದ್ರೆ ಈ ಮಹಾರಾಷ್ಟ್ರ ಬಸ್ ಒಮ್ಮೆ ನೋಡ್ರಿ ನೀವು ತುಸು, ಆ ಕಸದ ಡಬ್ಬಿ ಚಲೋ ಇರ್ತಾವೆ, ಅದಕ್ಕೆ ಹತ್ತು ಇರ್ತಾವೆ. ಅವು ಯಾವರೇ ಹೊಸ ಹುಡುಗರು ಸಾಲಿ ಕಲಿತು ಹುಡುಗರಿಗೆ ಮಹಾರಾಷ್ಟ್ರ ಬಸ್ನಾಗ ಕೊಂಡ್ರು ಅಂದ್ರೆ ಮುಗದ ಹೊತ್ತು ವಾಂತಿ ಮಾಡ್ಕೊತಾವು. ಸಾರಿಗೆ ಸಚಿವರು ಏನು ಮಾಡ್ಲತ್ತಾರ ಅಂತ ನಮ್ಮ ಪ್ರಶ್ನೆ. ಅದಕ್ಕೆ ಮಾತಾಡೋದು ಒಂದು, ಆ ಬಳಿಕ ಮನಸ್ಸಿನಾಗ ಒಂದು, ಕೃತಿ ಒಳಗೆ ಇನ್ನೊಂದು ರೀತಿಯಾಗಿ ಬತ್ತು ಅಂದ್ರೆ ದೇಶರೇ ಹಂಗೆ ಅಭಿವೃದ್ಧಿ ಆಕ್ಕತಿ, ನಾವರೇ ಹಂಗೆ ಸುಧಾರಿಸ್ತೀವಿ. ಈ ಮನೆಯೊಳಗಾದ್ರೂ ನಿಮ್ಮ ಮ್ಯಾಲೆ ಎಲ್ಲರ ವಿಶ್ವಾಸ ಉಳಿಬೇಕಾಗಿತ್ತು, ಬೆಳಿಬೇಕಾಗಿತ್ತಂದ್ರೆ ಮಾತಿನಂಗೆ ನಡ್ಕೊಂಡ್ರಿ ಅಂದ್ರೆ ನಿಮ್ಮ ಮ್ಯಾಲ ಪತಿ ಆಗಲಿ ಪತ್ನಿ ಆಗಲಿ ಮಕ್ಕಳಾಗಲಿ ಬಂಧು ಬಾಂಧವರು ವಿಶ್ವಾಸವನ್ನು ಇಡ್ತಾರೆ. ನೀವು ಹೇಳೋದೊಂದು ಮಾಡೋದೊಂದು ಮಾಡ್ಕೋತ ಹೋದ್ರಿ ಅಂದ್ರೆ ಮುಗಿದು ಹೋತ್. ಸಂತಿಗೆ ಹೋಗೋ ಮುಂದೆ ಹೇಳಿ ಹೋಗಿರ್ತೀರಿ ಏನಂಥೇಳಿ, ಚಲೋ ಇವತ್ತು ಬೇಕಾದಂಥ ಚಲೋ ಚಲೋ ಕಾಯಿಪಲ್ಯ ತರ್ತನಂತ ಹೇಳಿ ಹೋಗಿರ್ತೀರಿ. ಅವು 10 ರೂಪಾಯಿಗೆ ಒಂದು ಡಿಗ್ಗತ್ತಿಟ್ಟಿರ್ತಾರೆ ಅವ್ರು ದೊಡ್ಡದು. ಅವು ಎಟ್ಟು ಹೆರ್ಚ್ರೂ ಬರೀ ಹುಳ್ಕ ಬರ್ತಾವೆ. ಆ ಬಳಿಕ ಕೆಟ್ಟ ಬೆರಸಾದ ಕಾಯಿಪಲ್ಯ, ಅಂಥ ದನಕ್ಕೆ ಸಹಿತ ಹಾಕ್ಲಾಕ ಬರೋದಲ್ಲ ಅಂಥ ಕಾಯಿಪಲ್ಯ ತಂದು ಮನ್ಯಾಗ ಸುರಿದೆವು. ತುಗೋ ಕಾಯಿಪಲ್ಯ ಎಟ್ಟು ಬೇಕಟ್ಟು ಕಾಯಿಪಲ್ಯ ಅಂದ. ಅವರು ಗಂಟು ಬಿಚ್ಚಿ ನೋಡಿದರು,
ಇದನ್ನು ದನಗಳಿಗೆ ಅಲ್ರಿ ತಿಪ್ಪಿಗೆ ಹಾಕಿರ ಗೊಬ್ಬರ ಆಗಲಕ್ಕೆ ಯೋಗ್ಯ ಐತೆ ಅಂತ ಅವ್ರ ಮನೆಯವ್ರು ಹೇಳಿದ್ರು. ಹೇಳೇನು ಹೋಗ್ಯಾನ, ಚಲೋ ಕಾಯಿಪಲ್ಯ ತರ್ತನತ್ ಹೋಗ್ಯಾನ. ಮತ್ತು ಹುಳಕ್ಕೆ ಕಾಯಿಪಲ್ಯ ಯಾಕೆ ತಂದ? ಕಿಶಾಗ ರೊಕ್ಕಿದ್ರು ಕಿಶಾನ್ ರೊಕ್ಕ ಎಲ್ಲ ಕುಡ್ದ ತಿಂದು ಮಜಾ ಮಾಡಿ ಆಗಿ ಮಾಡ್ಯಾನ. ಇನ್ನು ಹೆಂಗೆ ಖಾಲಿ ಹೋಗೋದಂತ 10 ರೂಪಾಯಿದಾಗ ಹುಳಕ್ಕೆ ಬದ್ನಿಕಾಯಿ ತಂದಾನ ಮನೆಗೆ. ಮಾತಾಡ್ಯಾನ ಒಂದು, ಮಾಡ್ತಾನ ಒಂದು. ಇದಕ್ಕೆಲ್ಲ ತಾಳ್ಮೇಲೆ ಇರಲಾರ್ದಕ್ಕೆ ಪ್ರಪಂಚ ಎಲ್ಲ ಒಡೆದು ಹೋಗ್ತದೆ. ಇನ್ನು ನಾವು ಮಹಾತ್ಮರಾಗಬೇಕಾಗಿತ್ತು ಅಂದ್ರೆ ಎಷ್ಟು ಸುಧಾರಣೆ ಆಗಬೇಕಾಗಿತ್ತು ಅದನ್ನು ವಿಚಾರ ಮಾಡ್ಬೇಕು. ಈಗ ನೋಡ್ರಿ, ಬಿಳಿ ಅರಿವಿಗೆ ತುಸು ಕಲಿ ಹತ್ತು ರಾಡೆ ಹತ್ತಿ ಅಂದ್ರೆ ಆಗಿಂದಾಗ ಅದನ್ನು ತೊಳ್ಕೊತೀವಿ. ಅದು ಈ ದಾಳಂಬ್ರಿ ಕಲಿ ಬೀಳ್ತಾವೆ. ದಾಳಿಂಬೆ ಹಣ್ಣು ತಿಂತೀವಲ್ಲ, ಅದರ ಕಲಿ ಬಿಳಿ ಅರಿವಿಗೆ ಬಿತ್ತಂದ್ರೆ ಅರಿವು ಹರಿದತ್ತು ಹೊರತು ಆ ಕಲಿ ಏನು ಹೋಗೋದಿಲ್ಲ ಅದು. ಇನ್ನು ಅದ ಅರಿವು ಹೊಲಸಾಕೋತ್ ಹೋಗಿ 2-3 ವರ್ಷ ಉಟ್ಕೊಂಡು ಬಳಕ ಒಲೆ ಮುಂದೆ ಕೊಡ್ತಾರೆ ಅದನ್ನು. ಅವಾಗೇನಾಕೈತೆ, ಅದು ಮಸರಿಬೇಕೈತಿ, ಕಪ್ಪು ಅರಿವಿ. ಆ ಅರಿವಿ ಇನ್ನೇನಾಗಬೇಕಾಗಿತ್ತು ನಮಗೆ? ಮೊದಲು ಹೆಂಗೆ ಬೆಳ್ಳಗಿತ್ತಲ್ಲ ಹಂಗೆ ಆಗಬೇಕಾಗಿತ್ತು ಅಂದ್ರೆ ಎಷ್ಟು ತೊಳಿಬೇಕು, ಎಷ್ಟು ತಿಕ್ಕಬೇಕು, ಎಷ್ಟು ಸ್ವಚ್ಛ ಮಾಡ್ಬೇಕು ನೀವೇ ಹೇಳ್ರಿ. ನಮ್ಮವೆಲ್ಲ ಮನಸ್ಸು ಹೆಂಗಾಗ್ಯಾವ ಅಂದ್ರೆ, ಸಣ್ಣ ಹುಡುಗರು ಮನಸ್ಸು ಹೆಂಗಂದ್ರೆ ಬಿಳಿ ಅರಿವು ಇದ್ದಂಗೆ ಭಾಳ ಸ್ವಚ್ಛ. ಆ ಮನಸ್ಸಿನಾಗ ಈಗ ಏನೇನಾಗೈತಿ, ದಾಳಂಬ್ರಿ ಕಲಿ ಕೂತಂಗ ಸುಳ್ಳು ಹೇಳು ಕಲಿ ಕೂತಾವ. ಸುಳ್ಳು ಹೇಳು ಚಟಾನ ಹೋಗವಲ್ಲ ನಮ್ದು ಎಲ್ಲರದು. ಇಟ್ಟು ಗುಡಿಗೆ ಬರ್ತೀವಿ, ಭಜನ ಮಾಡ್ತೀವಿ, ಪುರಾಣ ಪ್ರವಚನ ಎಲ್ಲ ಕೇಳ್ತೀವಿ, ಎಲ್ಲ ಮಾಡ್ತೀವಿ. ಮತ್ತೆ ಯಾರೇ ಕೇಳ್ರಿ ಎಲ್ಲಿದ್ದೀರಿ ಅಂದ್ರೆ ಜತ್ಯಾಗದನ್ನ ತಿಳಿದ್ಬಿಟ್ಟು ಸಾಂಗ್ಲಾಗದನ್ನ ಹೇಳ್ತಾನೆ. ಆ ಬಳಿಕ ಏನು ಮಾಡ್ಲಾತ್ತೀರಿ? ಮಕ್ಕೊಂಡಿರ್ತಾನ, ಎದ್ದು ಜಳಕ ಮಾಡ್ಲತ್ತೇನೆ ಅಂತ ಹೇಳ್ತಾನೆ. ಒಂದಕ್ಕೊಂದು ತಾಳಿಲ್ಲ ಮೇಳಿಲ್ಲ, ಈ ರೀತಿಯಾಗಿ ಸುಳ್ಳು ಹೇಳಿ ಕೆಟ್ಟ ಕೆಲಸ ಮಾಡಿ ಇನ್ನೊಬ್ಬರ ಜೀವನವನ್ನು ಹಾಳು ಮಾಡಿ ಅನ್ಯಾಯ ಮಾಡಿ ಬದುಕುವಂಥ ಒಬ್ಬ ಮನುಷ್ಯನ ಮನಸ್ಸು ಹೆಂಗಾಗೈತಿ ಅಂದ್ರೆ ಮಸಿ ಅರಿವಿ ಆದಂಗಾಗೈತಿ. ಅದನ್ನು ನಾವು ತಿಕ್ಕಿ ಸ್ವಚ್ಛ ಮಾಡೋದಂದ್ರೆ ಹೆಂಗೆ? ಈಗೇನ ಸತ್ಸಂಗ ಮಾಡ್ಲಾಗ್ತಿದ್ದೀವಲ್ಲ, ಇದು ಸ್ವಚ್ಛ ಮಾಡಿದಂಗೆ. ಗುಡಿಗೆ ಬಂದು ಪ್ರದಕ್ಷಿಣೆ ಹಾಕಿ ದೇವರಿಗೆ ನಮಸ್ಕಾರ ಮಾಡಿ, ದೇವರ ನಾನು ನಿನ್ನಕ್ಕಿಂತ ಇವತ್ತು ಸುಧಾರಣೆ ಮಾಡಪ್ಪ ಅಂತೇನು ನಮಸ್ಕಾರ ಮಾಡಿ ಬೇಡ್ಕೋತೀವಲ್ಲ, ಮಸಿ ಅರಿವಿ ಬೆಳ್ಳಗೆ ಮಾಡೋ ಕೆಲಸ ಇದು. ಆ ಬಳಿಕ ದಾನ ಧರ್ಮ ಏನು ಮಾಡ್ತೀವಿ, ಪರೋಪಕಾರವನ್ನು ಮಾಡ್ತೀವಿ, ಬೈಗುಳಗಳನ್ನು ಕಡಿಮೆ ಮಾಡ್ತೀವಿ, ಚಲೋ ಕೆಲಸ ಏನು ಮಾಡ್ತೇವಲ್ಲ, ಇದು ನಮ್ಮ ಮನಸ್ಸನ್ನು ಬಿಳಿ ಮಾಡೋ ಕೆಲಸ ಇದು. ಅದಕ್ಕೆ ನಾವೇನಾಗಬೇಕು? ಕೆಟ್ಟ ಗುಣಗಳನ್ನು, ಕೆಟ್ಟ ಚಟಗಳನ್ನು, ಕೆಟ್ಟ ಸ್ವಭಾವವನ್ನು ಬಿಟ್ಟು ಒಳ್ಳೆಯ ವ್ಯಕ್ತಿಗಳಾಗಬೇಕು. ಇದು ಇತಿಹಾಸದಲ್ಲಿ ಈ ರೀತಿಯಾದಂಥ ಘಟನೆಗಳು ನಡೆದಾವ ಸಾಕಷ್ಟು. ಕೆಟ್ಟ ವ್ಯಕ್ತಿಗಳು ಕಾಯಂ ಕೆಟ್ಟಾಗೆ ಉಳಿದಿಲ್ಲ. ಇನ್ನು ಚಲೋ ವ್ಯಕ್ತಿಗಳು ಹಂಗೆ ಚಲೋ ಆಗೇನೂ ಉಳಿದಿಲ್ಲ. ಪರಿವರ್ತನೆ ಈ ಜಗತ್ತಿನ ನಿಯಮ ಅದು, ಬದಲಾವಣೆ ಈ ಜಗತ್ತಿನ ನಿಯಮ ಅದ. ಹಂಗೆ ಮಧ್ಯಪ್ರದೇಶದಲ್ಲಿ ಚಂಬಲ್ ಕಣಿವೆ ಅಂತ ಒಂದು ಕಣಿವೆ ಪ್ರದೇಶ, ಅಲ್ಲಿ ನದಿ ಹರಿತಾ ಇತ್ತು. ಧೋಲ್ಪುರ್ ಅನ್ನುವಂಥ ಒಂದು ಪ್ರದೇಶ. ಅಲ್ಲಿ ಏನಾಯಿತು ಅಂದ್ರೆ, ಚಂಬಲ್ ಕಣಿವೆ ಅಂದ್ರೆ ದರೋಡೆಕೋರರು, ಡಾಕುಗಳು, ಗುಂಡಾಗಳು ಅವರಿಗೆ ಹೆಸರುವಾಸಿಯಾದಂತಹ ಜಾಗ ಅದು. ಮನುಷ್ಯರಿರೋ ಜಾಗ ಅಲ್ಲ, ಮನುಷ್ಯರ ರೂಪದೊಳಗಿನ ರಾಕ್ಷಸರಿರೋ ಜಾಗ. ಯಾವುದು? ಮಧ್ಯಪ್ರದೇಶದ ಚಂಬಲ್ ಕಣಿವೆ. ಹೆಸರು ನೆನಪಿಟ್ಟುಕೋರಿ. ಅಷ್ಟು ಕುಖ್ಯಾತ ವ್ಯಕ್ತಿಗಳವರು. ಯಾರನ್ನಾದರೂ ಕ್ಷಣ ಮಾತ್ರದಲ್ಲಿ ಕೊಲೆ ಮಾಡಿ ಅವರ ಸಂಪತ್ತನ್ನು ಲೂಟಿ ಹೊಡೆದು ಕಣಿವೆಗೆ ಎಸೆದು ಬಿಡುವಂಥ ಕ್ರೂರಿಗಳಾದಂಥ ಜನ ಇರುವಂಥ ಪ್ರದೇಶ. ಅಲ್ಲಿ ಒಬ್ಬ ದೊಡ್ಡ ದರೋಡೆಕೋರ, ಕೊಲೆಗಡುಕ, ಕುಖ್ಯಾತ ವ್ಯಕ್ತಿ ಇದ್ದ. ಅವನ ಹೆಸರು ಮಾಧೋ ಸಿಂಗ್.
6 ಫೂಟಿನ ಮನುಷ್ಯ. ಆ ಬಳಿಕ ಕೋರೆ ಮೀಸೆಗಳು, ತಲೆ ಮ್ಯಾಲೊಂದು ಕೆಂಪು ಪೇಟ, ಹೆಗಲ ಮ್ಯಾಲ 2 ಬಂದೂಕುಗಳು. ಆ ಬಳಿಕ ದೊಡ್ಡ ಕರಿದಾದಂಥ ಕೊಳ್ಳಾಗೊಂದ ದಾರ. ಇಷ್ಟೆಲ್ಲ ಹಾಕಿ ಕೈಯಾಗ ಕಾಲಾಗ ಚಪ್ಪಲಿಗಳು. ಅವನು ನೋಡ್ರನ ಸಾಕು, ಹುಡುಗರು ಅಳ್ಳಾಕ ಚಾಲೂ ಮಾಡಬೇಕು, ದೊಡ್ಡವರು ಓಡ್ಲಾಕ ಚಾಲೂ ಮಾಡಬೇಕು. ಶ್ರೀಮಂತರ ಎದೆ ನಡಗುತ್ತಾ ಇತ್ತು. ಅಂತ ಭಯಾನಕವಾದ ವ್ಯಕ್ತಿ ಯಾರು ಅಂದ್ರೆ ಮಾಧೋ ಸಿಂಗ್. ಎಷ್ಟು ಕ್ರೂರಿಯಾಗಿದ್ದ ಅಂದ್ರೆ ಅವ ಊರಾಗ ಬಂದಾನ ಬರ್ತಾನ ಅನ್ನೋ ಸುದ್ದಿ ಕೇಳ್ರೆ ಊರನ್ನೆಲ್ಲರೂ ಓಡಿ ಹೋಗಿ ಊರ ಖಾಲಿ ಮಾಡಿಬಿಡ್ತಿದ್ರು. ಇದು ಇತಿಹಾಸ ಪುರಾಣದ ಕಥೆ ಅಲ್ಲಿದು ನಡೆದದ್ದು. ಅವಾಗ ಒಂದು ದಿನ ಶ್ರಾವಣ ಮಾಸದಲ್ಲಿ ಬರುವಂತಹ ರಕ್ಷಾಬಂಧನದ ಹಬ್ಬ. ಯಾವ ಹಬ್ಬ? ರಕ್ಷಾಬಂಧನ. ಅಕ್ಕ ತಂಗಿಗಳು ತಮ್ಮ ಅಣ್ಣ ತಮ್ಮಂದಿರಿಗೆ ಬಲಗೈಗೆ ರಕ್ಷೆಯನ್ನು ಕಟ್ಟುತ್ತಾರೆ. ಏನಂಥೇಳಿ? ನನ್ನ ಆಪತ್ತಿನಲ್ಲಿ, ನನ್ನ ಕಷ್ಟದಲ್ಲಿ, ಸುಖ ದುಃಖದಲ್ಲಿ ಸದಾಕಾಲ ನನಗೊಬ್ಬ ರಕ್ಷಣಾಕರ್ತನಾಗಿ ನೀ ಇರಪ್ಪ ಅಂಥೇಳಿ ಅಣ್ಣ ತಮ್ಮರಿಗೆ ಅಕ್ಕ ತಂಗಿಯರು ಕಟ್ಟುವಂಥ ಪವಿತ್ರ ಬಂಧನವೇ ರಕ್ಷಾಬಂಧನ. ತವರು ಮನೆ ಅಥವಾ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರ ಈ ಪವಿತ್ರ ಸಂಬಂಧ ಇದು ಜೀವಂತವಾಗಿರುವುದು ಎದರಿಂದ ಅಂತ ಕೇಳಿದ್ರೆ ಈ ರಕ್ಷಾಬಂಧನ ದೀಪಾವಳಿ ಅಂತ ಹಬ್ಬದಿಂದಾಗಿ. ಅಕ್ಕ ಒಬ್ಬಕ್ಕೆದಾಳ, ತಂಗಿ ಒಬ್ಬಕ್ಕೆದಾಳ ಅನ್ನೋದು ನೆನಪಾಗೋದು ಅದರಿಂದ. ರಕ್ಷಾಬಂಧನ ಬತ್ತು. ಈ ಕೈ ಕಟ್ಟವ್ರು ಯಾರಪ್ಪ? ರಾಖಿ ಕಟ್ಟವ್ರು ಯಾರು? ಯಾರು ಕಟ್ತಾರೆ? ಅಕ್ಕ ತಂಗಿ ಎಂದರು ಕಟ್ತಾರೆ. ಇನ್ನು ದೀಪಾವಳಿ ಬಂತಪ್ಪ, ಆರತಿ ಬೆಳಗವ್ರು ಬೇಕಲ್ಲ. ಯಾರು ಬೆಳಗ್ತಾರೆ ಆರತಿ? ಅಕ್ಕ ತಂಗಿನ ಬಂದು ಬೆಳಗಬೇಕು. ಅವಾಗ ಅಣ್ಣ ತಮ್ಮಗಳಿಗೆ ನೆನಪಕ್ಕೈತಿ. ಈಗೀಗೆಲ್ಲ ಮರಿಯಾಗೈತೆ ಆ ಮಾತು ಬೇರೆ. ಈಗ ಅದು ಕೋರ್ಟ್ನವ್ರೊಂದು ದೊಡ್ಡ ತಪ್ಪು ಮಾಡಿಬಿಟ್ಟಾರೆ, ನಿಮಗೂ ಗೊತ್ತೈತೆ. ತವರು ಮನೆಯ ಆಸ್ತಿ ಒಳಗೆ ಹೆಣ್ಮಕ್ಳಿಗೆ ಪಾಲಾತಿಟ್ಟೇನು ಹೇಳ್ರು, ಮುಗಿದ ಹೋತು ಕೆಲಸ. ಇವರ ಆಸ್ತಿ ನಮ್ಮದು ಇಟ್ಟು ಬರತೈತಿ ಅತ್ತಿ ಗೆರೆ ಕೊರದು ಇವ್ರ ನೆತ್ತರು. ಹಂಗಾದ್ರೆ ಆಸ್ತಿ ತಗೊಂಡು ನೀ ಹೋಗೇ ಬಿಡು, ನನಗೆ ನಿಮಗೆ ಸಂಬಂಧ ಇಲ್ಲ, ನೀ ನನ್ನ ತಂಗಿ ಅಲ್ಲ ಅಕ್ಕಲ್ಲ ಅವ್ರಂದ್ರು. ತೊಗೊಂಡ್ರೇನು ಮತ್ತು ಯಾರೇ ಕೂಜಾನ ಒಡ್ಯಾಗ ಆಸ್ತಿ ಅದು ತವರು ಮನೆಯದು? ಹೇಳಿ ಕರೆ ಹೇಳಿ ಸುಮ್ಮ. ಯಾಕಂದ್ರೆ ಆಸ್ತಿಗಿಂತಲೂ ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚು ರಕ್ಷಣೆ ಮಾಡುವಂಥ ಅಣ್ಣ ತಮ್ಮಂದಿರು ಮುಖ್ಯವೇ ಹೊರತು ಆಸ್ತಿ ಮುಖ್ಯ ಅಲ್ಲ. ಆಸ್ತಿ ಬರಬಹುದು ಹೋಗ್ಬೋದು, ಆಸ್ತಿ ಮಾರೇನು ಒಂದು 10-20 ಲಕ್ಷ ರೂಪಾಯಿ ರೊಕ್ಕ ಬರಬಹುದು. ಆದರೆ ಒಬ್ಬ ಅಣ್ಣ ಒಬ್ಬ ತಮ್ಮ ತನ್ನ ಪ್ರಾಣವನ್ನೇ ನಿಮ್ಮ ಪಾದದ ಮೇಲೆ ಅರ್ಪಣೆ ಮಾಡಾನಂದ್ರೆ ಅದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಅಕ್ಕ ತಂಗಿಯರಿಗೆ ಇನ್ನೇನು ಬೇಕಾಗ್ಯದ? ನಿಮಗೂ ಕೂಡ ನೀವು ಅವನಿಗೆ ಆರತಿ ಮಾಡುವಂಥ ಸೌಭಾಗ್ಯ ಮತ್ತೊಬ್ಬರಿಗೆ ಆರತಿ ಮಾಡ್ಲಿಕ್ಕಾಗೋದಿಲ್ಲ, ಅಣ್ಣ ತಮ್ಮಂದರಿಗೆ ಮಾಡಬೇಕು. ಯುದ್ಧಕ್ಕೆ ಹೊಂಟು ನಿಂತಹ ಒಬ್ಬ ವ್ಯಕ್ತಿಗೆ ವಿಜಯಶ್ರೀಯ ತಿಲಕವನ್ನು ಇಡುವಂಥವಳು ಯಾರು ಅಂದ್ರೆ ಅಕ್ಕ ತಂಗಿ. ಅಂತಹ ಒಂದು ವಿಶೇಷ ಸ್ಥಾನಮಾನ ಅವಳಿಗದ ಅಂದ ಬಳಿಕ ಅವರು ಹೆಂಗಿರ್ಬೇಕನ್ನೋ ತಿಳ್ಕೊಂಡಿರಬೇಕು. ಅವಾಗ ರಕ್ಷಾಬಂಧನದ ದಿವಸ, ರಕ್ಷಾಬಂಧನ ಅಂದರೆ ಏನಪ್ಪ? ಬಂಗಾರ ದಾರ ಕಟ್ಟಂಗಿಲ್ಲ, ಏನಿದೆ ಕೆಂಪು ದಾರ, ಒಂದು ರುದ್ರಾಕ್ಷಿ ಅಥವಾ ಒಂದು ಓಮ, ಒಂದು ಸ್ವಸ್ತಿಕ ಏನರೇ ಇರ್ತೈತಿ, ಅದನ್ನು ಹಿಂಗೆ ಕಟ್ತೀರಿ. ದಾರ ಆದ್ರೆ ದಾರ ಅಲ್ಲ, ಅದು ರಕ್ಷಾಬಂಧನ, ಹಿಂದೂ ಧರ್ಮದ ಪ್ರತೀಕದ ಸಂಕೇತ. ದ್ರೌಪದಿ ಶ್ರೀಕೃಷ್ಣನಿಗೆ ರಕ್ಷಾಬಂಧನವನ್ನು ಮಾಡಿದ್ಲು, ಸುಭದ್ರಾದೇವಿ ಕಟ್ಟಿದ್ಲು. ಅಂಥ ರಕ್ಷಾ ಇದು. ಅವಾಗ ರಕ್ಷಾಬಂಧನ ಇತ್ತು. ಆ ಧೋಲ್ಪುರ್ ಅನ್ನುವಂಥ ಪ್ರದೇಶದೊಳಗೆ
ಊರ ಕಾಯುವಂಥ ಕೋತ್ವಾಲ ಅಂತಿದ್ದ. ಅವನಿಗೊಬ್ಬಳ ಮಗಳಿದ್ಲು, ಚಮೇಲಿ ಅಂತಾಕೆ ಹೆಸರು. ಒಂದು 10-15 ವರ್ಷ ವಯಸ್ಸಿರ್ಬೇಕು ಆ ತಂಗಿದು. ಆಕಿಗೆ ಏನು ಹುರುಪ ಅಂದ್ರೆ, ನಾ ಅತಿ ಹೆಚ್ಚು ಜನರಿಗೆ ರಕ್ಷೆಯನ್ನು ಕಟ್ಟಬೇಕು, ನನ್ನ ಅತಿ ಹೆಚ್ಚು ಜನ ಅಣ್ಣಂದಿರ ಸಂಖ್ಯೆ ಹೆಚ್ಚಾಗಬೇಕು, ತಮ್ಮಂದಿರ ಸಂಖ್ಯೆ ಹೆಚ್ಚಾಗಬೇಕು ಅಂತ ತಿಳ್ಕೊಂಡು 200-300 ರಾಖಿ ಕಟ್ಕೊಂಡು, ರಾಖಿ ಒಂದು ತಾಟ್ನಾಗ ಇಟ್ಕೊಂಡು, ಆರತಿ ತಾಟೊಂದು ಮಗ್ಗಲಿಟ್ಕೊಂಡು, ಗಂಧ ತಿಲಕ ಕುಂಕುಮ ಇದನ್ನೆಲ್ಲ ಇಟ್ಕೊಂಡು ತನ್ನ ಮನೆ ಮುಂದೆ ಹೊರಗೆ ಕುಂಡಿರ್ತಿದ್ಲು. ರಕ್ಷಾಬಂಧನ ದಿವಸ ಯಾರು ಬರ್ತಾರಲ್ಲ ಬರ್ರಿ ಅಂಥೇಳಿ ಅವರಿಗೆ ಕಟ್ಟಿ, ನನ್ನ ಅಣ್ಣಂದಿರ ಸಂಖ್ಯಾ 300-400 ಅಂತ ಹೇಳ್ತಿದ್ಲು. ಹುಡುಗಿ ವಯಸ್ಸೆಷ್ಟ? 10-15 ವರ್ಷ. ಅವಾಗ ಇಷ್ಟೆಲ್ಲ ಕಟ್ಟೋದ್ರೊಳಗೆ ಈ ತಂಗಿ ಮುಳುಗಿ ಹೋಗ್ಯಾಳ. ಜನ ಒಮ್ಮಿಂದೊಮ್ಮೆಗೆಲೆ ಓಡ್ಲಾಕ ಚಾಲೂ ಮಾಡಿದ್ರು. ಯಾಕಂತ ನೋಡಿದ್ರೆ ಊರಿಗೆ ಹುಲಿ ಬಂದಿಲ್ಲ, ಸಿಂಹ ಬಂದಿಲ್ಲ, ದೈತ್ಯಾಕಾರದ ಮಾಧೋ ಸಿಂಗ್ ಅನ್ನುವಂಥ ದರೋಡೆಕೋರು ಬಂದಾನ. ಇಡೀ ಊರೆಲ್ಲ ಸತ್ನೋ ಬದುಕಿನೋ ಅಂತ ಓಡ್ಲಕ್ಕೆ ಚಾಲೂ ಮಾಡಿತ್ತು. ಅವಾಗ ಈ ತಂಗಿ ಏನಿದ್ಲು ಚಮೇಲಿ ನಡಗ್ಲಕ್ಕೆ ಚಾಲೂ ಮಾಡಿದ್ಲು. ಆಕಾರನ ಹಂಗಿತ್ತ, ಒಂದು ಕೆಂಪು ಕಣ್ಣ, ಹುರಿ ಮೀಸಿ, ಸಿಟ್ಟಗಣ್ಣ, ಅನಾಢ್ಯ ರಾಕ್ಷಸರ ಶರೀರ, ಕೊಳ್ಳಾಗ ಬಂದೂಕ, ಮೈ ತುಂಬ ರಕ್ತ ಸಿಕ್ತ. ಇಂಥ ಮನುಷ್ಯ ನೋಡಿದ್ರೆ ಯಾರಿಗೆ ಅಂಜಿಕೆ ಬರಂಗಿಲ್ಲ. ನಿಮಗೆ ಬರೇ ಅದು ದ್ರಾಕ್ಷಿ ಎಲೆ ಅಳಿಗಾಡ್ತಂದ್ರನ ದೆವ್ ಬಂದಂಗಾಗಿ 3 ದಿವಸ ಎದೆ ಡಗ್ ಡಗ್ ಮಾಡ್ತಿರ್ತೈತಿ. ಇನ್ನು ನಾವು ದೈತ್ಯ ಮುಂದೆ ಬಂದು ನಿತ್ತಾನ, ಅವೇನು ಹಣ್ಣು ಕೊಡವಲ್ಲ, ಹಾಲು ಕೊಡವಲ್ಲ, ಪ್ರಾಣ ತೆಗ್ಯಾವ. ಅವಾಗ ಚಮೇಲಿಗೆ ನಡುಕ ಹುಟ್ಟಿತು. ಆ ಚಮೇಲಿ ಓಡ್ಲಾಕ ನೋಡ್ತಾಳ, ಮುಂದೆ ನಿತ್ತಾನ, ದೇವ್ ನಿತ್ತಂಗೆ ಹೆಂಗೆ ಮಾಡೋದು? ಎಲ್ಲರೂ ಓಡಿ ಹೋದ್ರು, ಈಕೆ ಹಂಗೆ ನಿಂತಲು. ಅವಾಗ ಅವ ಅಂದ, ಏನು ಚಮೇಲಿ ನನಗೆ ಕಟ್ಟಂಗಿಲ್ಲೇನು ರಕ್ಷೆಯನ್ನ ಅಂತ ಕೇಳ್ದವ. ಅವಗೂ ಮನುಷ್ಯ ಅಲ್ಲ, ಸ್ವಲ್ಪ ಅನಿಸ್ತ ಅವಗೂ, ನನಗೂ ಒಬ್ಬರು ಯಾರೇ ಕಟ್ಟಬೇಕಲ್ಲ ರಾಖಿ ಅನ್ನಿಸ್ತೈತೆ. ಹಂಗೆ ನೀವು ಏನು ತಾಯಂದಿರದಿರಿ, ನಿಮ್ಮ ದೊಡ್ಡ ಜವಾಬ್ದಾರಿ ಏನಂದ್ರೆ ರಕ್ಷಾಬಂಧನರೇ ಬರಲಿ, ದೀಪಾವಳಿಯರೇ ಬರಲಿ, ಯಾರಿಗೆ ಅಕ್ಕ ತಂಗಿ ಇರಂಗಿಲ್ಲಲ್ಲ ಅಂಥವ್ರ ಮನೆಗೆ ಹೋಗಿ ನೀವು ರಾಖಿ ಕಟ್ಟಿ ಆರತಿ ಬೆಳಗ್ಗೆ ಬಂದ್ರಿ ಅಂದ್ರೆ ಅವರು ನಿಮ್ಮನ್ನು ಸಾಯುತಕ್ಕ ನೆನಪಿಡ್ತಾರೆ. ಆ ಕೆಲಸ ನೀವು ಮಾಡಬೇಕು. ಯಾರಿಗೆ ಅಕ್ಕ ತಂಗಿ ಇರಂಗಿಲ್ಲ, ಕೆಲವೊಬ್ಬರು ಬರೀ ಗಂಡ್ಮಕ್ಳು ಹುಟ್ಟಿ ಬಿಟ್ಟಿರ್ತಾರೆ, 10 ಮಂದಿ, 4 ಇಬ್ಬಿಬ್ಬರು, ಏನು ಅಕ್ಕ ತಂಗಿ ಇರಂಗೇ ಇಲ್ಲ. ಅವರಿಗೆ ನೀವು ಅಕ್ಕ ತಂಗಿ ಆಗಬೇಕು. ಅವಾಗ ಅವಗೂ ಅನಿಸ್ತು, ನನಗೂ ರಾಖಿ ಕಟ್ಟಂಗಿಲ್ಲೇನಂತ ಕೇಳಿದವ. ಕೇಳಿದ ತಕ್ಷಣ ಚಮೇಲಿ ಅಂದ್ಲು, ಯಾಕೆ ಕಟ್ಟಂಗಿಲ್ಲ? ಕಟ್ತೀನಿ, ಆದರೆ ಒಂದು ಷರತ್ತಿಗೆ ಒಪ್ಪಿದ್ರೆ ಮಾತ್ರ ನಾ ರಾಖಿ ಕಟ್ತೀನಿ, ಇರಲಿಲ್ಲ ಕಟ್ಟಂಗಿಲ್ಲ ಅಂತ ಹೇಳಿದ್ಲ. ಅವಾಗ ಏನು ಷರತ್ತು ಹೇಳು ಅಂತಂದ ಮಾಧೋ ಸಿಂಗ್. ಷರತ್ತು ಹೇಳಿದ್ಲು, ನಾ ರಾಖಿ ಕಟ್ಟಿನೆಂದ್ರೆ ಅಧಿಕೃತವಾಗಿ ನೀ ನನ್ನ ಅಣ್ಣ ಆದಂಗೆ. ರಾಖಿ ಅದರ ಸಂಕೇತ, ಅಣ್ಣ ತಮ್ಮಂದಿರಿಗೆ ರಾಖಿಯನ್ನು ಕಟ್ಟುತ್ತಾರೆ. ಅದಕ್ಕೆ ನೀ ನನ್ನ ಅಣ್ಣ ಆದಂಗ. ಆದ್ದರಿಂದ ನೀನು ಹೇಳಬೇಕು, ನನಗೆ ಒಬ್ಬ ದರೋಡೆಕೋರನಾದ, ಕೊಲೆಗಡುಕನಾದ, ಎಲ್ಲರೂ ದ್ವೇಷಿಸುವ ಕೆಟ್ಟವನಾದಂಥ ಅಣ್ಣನ ಅವಶ್ಯಕತೆ ಇಲ್ಲ. ಎಲ್ಲರನ್ನ ಪ್ರೀತಿ ಮಾಡುವ ಒಳ್ಳೆಯವನಾದ, ಸಜ್ಜನನಾದ, ಅತ್ಯಂತ ಸದ್ಭಾವಿಯಾದ, ಪ್ರೀತಿಯನ್ನು ಹಂಚುವಂಥ ಅಣ್ಣನ ಅವಶ್ಯಕತೆ ಅದ. ಅದಕ್ಕಾಗಿ ನೀನು ಇನ್ನು ಮುಂದೆ ಕೊಲೆ ಮಾಡೋದು ಬಿಡಬೇಕು, ಬಂದೂಕು ಒಗಿಬೇಕು, ಏನೂ ಮಾಡಬಾರದು. ನಿನ್ನನ್ನು ಜನ ದರೋಡೆಕೋರ ಅನ್ನುವ ಬದಲಿಗೆ ಒಳ್ಳೆಯ ವ್ಯಕ್ತಿ ಅಂತ ಗುರುತಿಸಬೇಕು. ಹಂಗೆ ನೀ ಮಾತು ಕೊಟ್ಟರೆ ನಾನು ರಾಖಿ ಕಟ್ಟನಂತನಲ್ಲ ಚಮೇಲಿ.
ಆವಾಗ ಒಂದು ಕ್ಷಣ ಕಣ್ಣು ಮುಚ್ಚಿದ ಮಾಧವ್ ಸಿಂಗ್ ವಿಚಾರ ಮಾಡಿದ. ಒಬ್ಬ ತಂಗಿಯ ಸಲುವಾಗಿ, ನನಗಂತೂ ತಂಗಿಲ್ಲ, ಒಬ್ಬ ತಂಗಿಯ ಮನಸ್ಸಿನ ಇಚ್ಛೆಯನ್ನು ಪೂರೈಸುವ ಸಲುವಾಗಿ ಅಕ್ಕಿ ಹೇಳ್ದಂಗೆ ಕೇಳುವುದು ನನ್ನ ಧರ್ಮದ ಅಂತ ತಿಳ್ಕೊಂಡು, ಆಯ್ತು ತಂಗಿ ನೀ ಹೇಳ್ದಂಗೆ ಕೇಳ್ತನು ಅಂತ ತಿಳ್ಕೊಂಡು ಅದೇ ಕ್ಷಣ ಬಂದೂಕನ್ನು ಕೆಳಗೆ ಒಗೆದ. ಆ ಬಳಿಕ ಭೀಕರ ರಾಕ್ಷಸಾಕೃತಿಯೆಲ್ಲ ಬದಲಾಯಿತು. ಮನುಷ್ಯನಾಗಿ ಪ್ರೀತಿಯಿಂದ ಕಟ್ಟ ತಂಗಿ ಅಂತ ಕೈ ಮುಂದೆ ಮಾಡಿದ. ಈಕೆ ರಕ್ಷೆಯನ್ನು ಕಟ್ಟಿದ್ಲು. ರಾಕ್ಷಸ ಹೋಗಿ ಮಾನವನಾಗಿ ಬದಲಾದಲ್ಲ. ಇದು ಈ ರಕ್ಷಾಬಂಧನ ಮಾಡುವ ಪವಾಡ, ಇತಿಹಾಸದ ಇದು. ಆ ಬಳಿಕ ಅವನು ಹಿಡಿಬೇಕತ್ತ ಸರ್ಕಾರದವರು ಸ್ಪೆಷಲ್ ಫೋರ್ಸ್ ನೇಮಕ ಮಾಡಿದ್ದು. ಅವ್ರ ಕಡೆದಿಂದ ಆಗಿದ್ದಿಲ್ಲ. ಜನ ಪ್ರತಿಭಟನೆ ಮಾಡಿದ್ರು, ಅವ್ರ ಕಡೆದಿಂದ ಆಗಿದ್ದಿಲ್ಲ. ಆದರೆ ಒಬ್ಬ 10-15 ವರ್ಷದ ಸಣ್ಣ ತಂಗಿ ಹೆಣ್ಮಗಳು ಪ್ರೀತಿಯಿಂದ ಒಬ್ಬ ದರೋಡೆಕೋರನನ್ನು ಬದಲು ಮಾಡಿದ್ಲಲ್ಲ, ಇದು ಪ್ರೀತಿಗೆ, ಪ್ರೇಮಕ್ಕೆ, ಸ್ನೇಹಕ್ಕೆ ಇರುವಂತಹ ಶಕ್ತಿ. ಅದಕ್ಕೆ ನಾವೆಲ್ಲ ಬದಲಾಗಬೇಕು. ನಮ್ಮಲ್ಲಿ ಇರುವಂತಹ ಅವಗುಣಗಳನ್ನು ತಿದ್ದುಕೊಂಡು ನಾವೆಲ್ಲರೂ ಒಳ್ಳೆಯ ವ್ಯಕ್ತಿಗಳಾಗಬೇಕು, ದೈವತ್ವದ ಸ್ಥಿತಿಗೆ ಏರಬೇಕು, ಮನುಷ್ಯರಾಗಿ ಬಾಳಬೇಕು. ಯಾವ ಕಾರಣಕ್ಕೂ ಕೂಡ ರಾಕ್ಷಸರ ಮಾರ್ಗವನ್ನು ಹಿಡಿಯಬಾರದು. ನಮ್ಮೆಲ್ಲರಿಗೂ ದೇವರು ಸದ್ಬುದ್ಧಿಯನ್ನು ಕೊಟ್ಟು ಕರುಣಿಸಲಿ. ನಾವೆಲ್ಲರೂ ಒಳ್ಳೆಯವರಾಗೋಣ ಅಂತ ಹೇಳ್ತಾ ಇವತ್ತಿನ ಸತ್ಸಂಗಕ್ಕೆ ಮಂಗಲ.